ತೋರದಾಯ್ತು ವಿಧಿಯೇ ಆ ಶುಂಭಸುರನ ಸಂಹರಣ ಕೃಪಾಯವು ತೋರದಾಯ್ತು ವಿಧಿಯೇ ತೋರದಾಯ್ತು ವಿಧಿಯೇ ಆ ಶುಂಭಸುರನ ಸಂಹರಣ ಕೃಪಾಯವು ತೋರದಾಯ್ತು ವಿಧಿಯೇ ದೇವಾ ಬೇಡಿದ ವರಗಳ ನೀಡಿದ ಶಂಕರ ಬೇಡಿದ ವರಗಳ ನೀಡಿದ ಶಂಕರ ಕಾಡಿಸುರರು ಗೋಳಾಡುತ್ತಲಿರರು ಕಾಡಿಸುರರು ಗೋಳಾಡುತ್ತಲಿರರು ಮಾಡಲೇನಿದು ಉಪಾಯವ ಯೋಚಿಸಿ ಮಾಡಲೇನಿದು ಉಪಾಯವ ಯೋಚಿಸಿ ತೋರದಾಯ್ತು ವಿಧಿಯೇ ಆ ಶುಂಭಸುರನ ಸಂಹರಣ ಕೃಪಾಯ ತೋರದಾಯ್ತು ವಿಧಿಯೇ ದೇವಾ ನಾರಾಯಣ 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 ಹಬ್ಬ ಎಂತಹ ಕಠೋರ ರಕ್ಕಸರಿವರು ಇವರ ಗರ್ಜನೆಗೆ ದೇವತರ ಪಿಂಡಗಳೇ ತತ್ತರಿಸುತ್ತಿವೆ ಶಿವ ಶಿವ ಇನ್ನು ಈ ತ್ರಿಮೂರ್ತಿಗಳಿಗೆ ಕಷ್ಟ ತಪ್ಪಿದ್ದಲ್ಲ ಈಗಾಗಲೇ ಈ ಶುಂಭರು ಇಂದ್ರ ವಾಯಿ ವರ್ಣಾದಿಗಳನ್ನು ಜಯಿಸಿ ತನ್ನ ಅಡಿಯಳನ್ನಾಗಿಸಿಕೊಂಡಿದ್ದಾನೆ ಸೂರ್ಯ ಚಂದ್ರರು ಇವರೇ ಆಗಿ ಸಂಚರಿಸುತ್ತಾ ಇದ್ದಾರೆ ಆದರೆ ಅಲ್ಲಿಗೂ ತೃಪ್ತರಾಗದೆ ಈ ಪಾತಕಿಗಳು ದಾಳಿ ಇಟ್ಟಿದ್ದಾರಲ್ಲ ಶಿವ ಶಿವ ಏನು ಮಾಡುವುದು ಇರಲಿ ನಾನೀಗಲೇ ಹೋಗಿ ಆ ನಾರಾಯಣನಿಗೆ ಈ ವಿಚಾರವನ್ನು ತಿಳಿಸಿ ಮುಂದಿನ ಕಾರ್ಯಕ್ಕೆ ನೆರವಾಗುವನು ನಾರಾಯಣ ಮಾಧವ ಮಾಧವ ಅದಲ್ಲ ಸರ್ ಆಲಿಸು ಮಾಧವನೇ ಓ ದೇವಾ ಆಲಿಸು ಮಾಧವನೇ ದೇವಾ ನೀರಜ ನಯನನೇ ನೀಲಾಂಬರನೇ ನೀರಜ ನಯನನೇ ನೀಲಾಂಬರನೇ ರಾಧಾ ಮಾಧವ ಲಕ್ಷ್ಮೀ ರಮಣನೇ ರಾಧಾ ಮಾಧವ ಲಕ್ಷ್ಮೀ ರಮಣನೇ ಭಕ್ತರ ಹೃದಯದಿ ಮನೆ ಮಾಡಿದನೇ ಭಕ್ತರ ಹೃದಯದಿ ಮನೆ ಮಾಡಿದನೇ ಆಲಿಸು ಮಾಧವನೇ ಓ ದೇವಾ ಆಲಿಸು ಮಾಧವನೇ ದೇವಾ ನಾರಾಯಣ 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 ಹರಿನಾರಾಯಣ ದುರಿತ ನಿವಾರಣ ವರಲಕ್ಷ್ಮೀ ರಮಣ ನಾರಾಯಣ ಹರಸುರಾದಿ ಕರುಣ ಹರಿನಾರಾಯಣ ಪರ ಪರಮೇಶ ಪಾಪ ವಿನಾಶ ಪರ ಪರಮೇಶ ಪಾಪ ವಿನಾಶ ಕಾಣದೆ ಬಳಲಿದೆ ನಾರಾಯಣ ಕಾಣದೆ ಬಳಲಿದೆ ಹರಿನಾರಾಯಣ ದುರಿತ ನಿವಾರಣ ಹರಿನಾರಾಯಣ ದುರಿತ
ಆಗಾಗ ಮಹಾಪುರುಷರು ಉದ್ಭವಿಸಿ ಮಹಾಪ್ರಮಾದದ ಭಯಂಕರ ಬಿರುಗಾಳಿಯನ್ನು ಭೂಮಂಡಲದಾದ್ಯಂತ ಎಬ್ಬಿಸಿ ಕೊನೆಗೆ ಅವನತಿ ಹೊಂದುವ ತೆರೆದಿ ನಾಶವಾಗುತ್ತಾರೆ. ಹಿಂದೆ ಮಹಿಷಾಸುರನೆಂಬ ರಾಕ್ಷಸನು ಹುಟ್ಟಿ ತ್ರಿಮೂರ್ತಿಗಳಾದಿಯಾಗಿ ದೇವಾನು ದೇವತೆಗಳನ್ನು ಯುದ್ಧದಲ್ಲಿ ಜಯಿಸಿ ಕೊನೆಗೆ ಜಗನ್ಮಾತೆಯ ಅಸ್ತ್ರದಿಂದ ಆ ದುಷ್ಟನು ಸಂಹಾರವಾದನು. ಅದರಿಂದ ಇನ್ನು ದೇವತೆಗಳು ಇನ್ನು ಚೇತರಿಸಿಕೊಳ್ಳುತ್ತಿರುವಾಗಲೇ ಈಗ ಅವನಿಗಿಂತಹ ಮಹಾಬಲವುಳ್ಳವರು ದುಷ್ಟರು ಆದ ಶುಂಭಾನುಶುಂಭರು ಈಗಾಗಲೇ ಇಂದ್ರಾದಿ ಸುರದಿಕ್ಪಾಲಕರನ್ನೆಲ್ಲ ಯುದ್ಧದಲ್ಲಿ ಜಯಿಸಿದ್ದಾರೆ. ಈಗ ನಮಗೂ ಆತಂಕ ತಪ್ಪಿದ್ದಲ್ಲ. ಇದೇನು ಯಾವುದೋ ಭಯಂಕರ ಶಬ್ದವೇ ಕೇಳಿ ಬಂದಂತೆ ಕಾಣುತ್ತದೆ. ಆ ಶುಂಭಾನುಶುಂಭರೇ ಇರಬಹುದು. ಬರಲಿ ಹೋಗೋಣ. ಬ್ರಹ್ಮೇಂದ್ರನ ಬಲವ ಹರಿಹರ ಸುರ ದಿಕ್ಪಾಲರ ದರದೋರ್ಚುರ ಹರ ದಿರ ದಿಕ್ಪಾಲರ ಕರಿದೆರವನು ಬ್ರಹ್ಮೇಂದ್ರನ ಬಲವ ಕಾರುತ್ತ ವೈರಿತ ಮೋಹವನೆಲ್ಲವ ಕಾರುತ್ತ ವೈರಿತ ಮೋಹವನೆಲ್ಲವ ಧೀರತೆಯಲ್ಲಿ ಸಂಗ್ರಾಮವ ಜಯಿತೆ ಧೀರತೆಯಲ್ಲಿ ಸಂಗ್ರಾಮವ ಜಯಿತೆ ಕರಿದಿಡುವನು ಬ್ರಹ್ಮೇಂದ್ರನ ಬಲವ. ಬ್ರಹ್ಮೇಂದ್ರನಿಗೆ ಈ ದೈತ್ಯೇಂದ್ರನ ಪ್ರಣಾಮಗಳು. ಓಹೋ ನಿಶುಂಭಾಸುರ, ಏನಿದು? ಯಾವ ಕಡೆಗೆ ನಿನ್ನ ಪಯಣ? ಬ್ರಹ್ಮಲೋಕಕ್ಕೆ ಬಂದರ ಬ್ರಹ್ಮದೇವ. ಕುಳಿತುಕೋ ನಿಶುಂಭಾಸುರ, ಅದೇನು ವಿಚಾರ ವಿವರವಾಗಿ ಹೇಳು. ಕುಳಿತುಕೊಳ್ಳುವುದಿನ್ನೇನಿದೆ ಬ್ರಹ್ಮೇಂದ್ರ, ನೀನು ಸೃಷ್ಟಿ ಕಾರ್ಯ ಮಾಡಿ ಮಾಡಿ ಬಹಳ ಬೇಸತ್ತಿರುವೆ. ಆದ್ದರಿಂದ ನನ್ನನ್ನು ಸೃಷ್ಟಿಸಿ ಬಹುಮೂರ್ಖನಾದೆ. ಈಗ ನಿನ್ನ ಸೃಷ್ಟಿಯನ್ನೇ ಲಯ ಮಾಡುವ ಶಕ್ತಿ ನನ್ನಲ್ಲಿದೆ. ಆದ್ದರಿಂದ ಮಾರು ಮಾತನಾಡದೆ ಬ್ರಹ್ಮಲೋಕವನ್ನು ಬಿಟ್ಟು ಹೊರಡು. ಇಲ್ಲವಾದರೆ ನನ್ನ ಗದೆಯಿಂದ. ಏನು ನಿಶುಂಭಾಸುರ, ನಾನು ನಿನ್ನ ಆಜ್ಞೆ ಅಂತಿರಬೇಕು. ಈ ಸತ್ಯಲೋಕವನ್ನು ಬಿಡಬೇಕು. ನಿಶುಂಭಾಸುರ, ನಿನ್ನ ಬುದ್ಧಿಗೆ ಅಜ್ಞಾನವೆಂಬ ಮಂಜು ಮುಸುಕಿದೆ. ಮಾಯೆಯಿಂದ ಆಡುತ್ತಿದೆ. ಸುಮ್ಮನೆ ಹಿಂದಿರುಗಿ ವಿಶಾಖ ದೀಪವನ್ನಾಳು ಮೂಲೋಕ ದೊಡೆಯನಾಗಬೇಕೆಂಬ ಆಸೆಗೆ ಒಳಗಾಗಬೇಡ. ಬ್ರಹ್ಮದೇವ, ಸಾಕು ಮಾಡು ನಿನ್ನ ಯೋಗ ಅಂತ. ಸುಮ್ಮನೆ ನನ್ನ ಆಜ್ಞೆ ಅಂತ ನಡೆಯುವೋ ಇಲ್ಲವೋ? ನಿಶುಂಭ, ನಿನ್ನ ಇಚ್ಛೆಯಂತೆ ಆಗಲಿ. ಆದರೆ ಒಂದು ಮಾತು ಹೇಳುವನು ಕೇಳು. ಇಲ್ಲಿಂದ ನಿಮ್ಮ ಅಂತ್ಯ ನಿಮ್ಮ ಮೃತ್ಯುವು ಹತ್ತಿರವಾಗುತ್ತಿದೆ. ನೀವು ಮರಣಹೋಮ ನಡೆಯುವ ಕಾಲ ಸನ್ನಿಹಿತವಾಗುತ್ತಿದೆ. ನಾನಿನ್ನು ಹೊರಡುತ್ತೇನೆ. ಸೃಷ್ಟಿಕರ್ತನ ಬೆದರ ಬುಡಿಬುಡಿಕೆ ನಾನೆಲ್ಲಿ ಅದರನ್ನು ಸಾಮಾನ್ಯದಲ್ಲಿ ಆಟ ದೊಡ್ಡ ಕದಲಕ್ಕೆ ನಿಂತರೆ ಕಟಕಟನೆ ನಡೆಯಬೇಕು. ಈಗ ಈ ಬ್ರಹ್ಮನನ್ನು ಜಯಿಸಿ ಸತ್ಯಲೋಕದ ಅಧಿಪತಿಗಳಾದೆವು. ಇನ್ನು ಉಳಿದಿರುವುದು ಆ ವೈಕುಂಠದ ಕ್ಷೀರ ಸಾಗರ. ಆಗತಲ್ಲಿ ಚಂಬಲ ಕೆಳಕುವರ ತರಣಿಯನ್ನುವ ತರೆಯಿಲ್ಲಾರು. ಆಗತಲ್ಲಿ ಚಂಬಲ ಕೆಳಕುವರಾರು ತರಣಿಯನ್ನುವ ತರೆಯಿಲ್ಲಾರು. ತರಣಿಯನ್ನುವ ತರೆಯಿಲ್ಲಾರು. ಭೂಪತಿಯ ಚೂರನ್ನ ಶ್ರೀಗಳನ್ನ ಕೈದಿರುವೆ. ಭೂಪತಿಯ ಚೂರನ್ನ ಶ್ರೀಗಳನ್ನ ಕೈದಿರುವೆ. ಆಗತಲ್ಲಿ ಚಂಬಲ ಕೆಳಕುವರ ತರಣಿಯನ್ನುವ ತರೆಯುಲ್ಲ. ತರಣಿಯನ್ನುವ ತರೆಯುಲ್ಲ. ತರಣಿಯನ್ನುವ ತರೆಯುಲ್ಲಾರು. ತರೆಯಲು ಸಮಾಧಾನ ತರೆಯಲ್ ನಮಗೆ ತರೆಯಲು ಸಮಾಧಾನ.
ಇಂದ್ರ ಬ್ರಹ್ಮರನ್ನು ಜಯಿಸಿ ಸ್ವರ್ಗ ಸತ್ಯ ಲೋಕಾಧಿಪತಿಗಳು ನಾವೇ ಆದೆವು. ಇನ್ನು ಉಳಿದಿರೋದು ವೈಕುಂಠ ಕ್ಷೀರ ಸಾಗರ. ಹೌದಣ್ಣ, ಆ ದಾನವ ದ್ರೋಹಿಯಾದ ನಾರಾಯಣನನ್ನೇ ಬಂಧಿಸಿದ್ದೆ. ಆದರೆ ಇನ್ನು ನಮ್ಮನ್ನೆದುರು ನಿಲ್ಲುವರು ಯಾರು ಇಲ್ಲದಂತಾಗುವರಣ್ಣ. ಆದರೆ ಆ ಮಾಯಾವಿ ವಿಷ್ಣುವನ್ನು ಜಯಿಸುವುದು ಒಂದು ಸ್ವಲ್ಪ ಜಡವೆನಿಸಬಹುದಣ್ಣ. ಸಹೋದರ, ನನ್ನ ಬಡಿತಕ್ಕೆ ಬ್ರಹ್ಮಾಂಡವೇ ಬೆದರಿ ಬೀಳುತ್ತಿರುವಾಗ ಅವರು ಎಂಬನರಿಯ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನೇನಾದರೂ ತಲೆ ತಪ್ಪಿಸಿಕೊಂಡರೆ ವೈಕುಂಠವನ್ನೇ ಗಡಬಡಿಸಿ ನವಗ್ರಹಗಳನ್ನು ಪಟನೆ ಸಿಡಿಸಿ ಅವನೆಲ್ಲಿದ್ದರೂ ಹಿಡಿದು ಕ್ಷೀರ ಸಾಗರವನ್ನು ರಕ್ತ ಸಾಗರವನ್ನಾಗಿ ಮಾಡುತ್ತೇನೆ. ಒಡಿ ಸಹೋದರ ರಥವನ್ನು ವೈಕುಂಠ ಕ್ಷೀರ ಚಕ್ರೇಶಿ ಮೆರೆವ ಚುಂಬಲ ಜೊತೆಗೆ ಚಕ್ರಪಾಣಿಯ ಪಿಡಿದು ಸೆರೆಯಲ್ಲಾಲಿಡುವೆ. ಚಕ್ರೇಶನೆಂದೆನಿಸಿ ಮೆರೆವ ಚುಂಬಲ ಜೊತೆಗೆ ಚಕ್ರಪಾಣಿಯ ಪಿಡಿದು ಸೆರೆಯಲ್ಲಾಲಿಡುವೆ. ಶಕ್ತಿಯುತ ಚುಂಬನೋತ್ಪಟಕ್ಕೆ ಜಗವು ತತ್ತರಿಸಿ ನಡುಗಿ ಶಕ್ತಿಯುತ ಚುಂಬನೋತ್ಪಟಕ್ಕೆ ಜಗವು ತತ್ತರಿಸಿ ನಡುಗಿ ದಿಕ್ತಟಗಳೆಲ್ಲವೂ ಉದುರಿ ಚಕ್ರೇಶನೆಂದೆನಿಸಿ ಮೆರೆವ ಚುಂಬನದೊಟಕ್ಕೆ ಚಕ್ರಪಾಣಿಯ ಪಿಡಿದು ಸೆರೆಯಲ್ಲಾಡುವೆ. ಚಕ್ರಪಾಣಿಯ ಪಿಡಿದು ಸೆರೆಯಲ್ಲಾಡು. ಚಕ್ರಪಾಣಿಯ ಪಿಡಿದು ಸೆರೆಯಲ್ಲಾಡು. ಕೃಷ್ಣನ ಹೆಸರೇ
ಸ್ವಾಮಿ. ಪ್ರಿಯೆ, ಏಕೆ ನನ್ನನ್ನು ಈ ರೀತಿಯಾಗಿ ಧ್ಯಾನಿಸಿದೆ? ಬಾ ಪ್ರಿಯೆ, ನಾನು ಯಾವುದೋ ಯೋಚನಾ ನಿದ್ರೆಯಲ್ಲಿದ್ದೆ. ಇರಲಿ, ನಿನ್ನ ಕಂಠಸಿರಿಯಿಂದ ಒಂದು ಗಾನಾಮೃತವನ್ನು ನೀಡಬಾರದೆ? ಹಾಗೆ ಆಗಲಿ ಸ್ವಾಮಿ. ಬೆಂಗಳ ಬೆಳಕಿನಲ್ಲಿ ನೀವುಣ್ಣೆ ರಾತ್ರಿಯಲ್ಲಿ, ಬೆಳದಿಂಗಳ ಬೆಳಕಿನಲ್ಲಿ ನೀವುಣ್ಣೆ ರಾತ್ರಿಯಲ್ಲಿ, ಓ ಪ್ರಿಯ ಕಮಲೆ ಬಳಿಬಾರೆ ನಿನ್ನಂತ ಬಾ ಚಂದ್ರಮ ಬಳಿಬಾರ ಈ ತಾರೆಯ ಪ್ರೀತಿಸಲು. ಬಾ ಚಂದ್ರಮ ಬಳಿಬಾರ ಈ ತಾರೆಯ ಪ್ರೀತಿಸಲು. ಓ ಗರಿತಿರುವ ಎಡರಿಂದಲೋ ಅರಳಿತು ಮನಸ್ಸಿನಲ್ಲಿ. ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ, ಬೆಳದಿಂಗಳ ಬೆಳಕಿನಲ್ಲಿ, ಈ ಹುಣ್ಣಿಮೆ ರಾತ್ರಿಯಲ್ಲಿ. ಚಂದ್ರಮನೆ ಮೂಡುತ್ತಲಿರಲು, ತಾರೆಗಳೇ ನಗು ನಗುತ್ತಿರಲು, ಚಂದ್ರಮನೆ ಮೂಡುತ್ತಲಿರಲು, ತಾರೆಗಳೇ ನಗು ನಗುತ್ತಿರಲು, ಪ್ರಿಯತಮನೆ ಬಳಿ ನೀಡಿರಲು, ಪ್ರಿಯತಮನೆ ಬಳಿ ನೀಡಿರಲು, ನಿನ್ನಂದಕ್ಕೆ ಸೋತೆನು ನಾನು, ನಿನ್ನಂದಕ್ಕೆ ಸೋತೆನು ನಾನು, ನಿನ್ನಂದಕ್ಕೆ ಸೋತೆನು ನಾ. ಬಾ ಚಂದ್ರಮ ಬಳಿಬಾರ ಈ ತಾರೆಯ ಪ್ರೀತಿಸಲು. ಬಾ ಚಂದ್ರಮ ಬಳಿಬಾರ ಈ ತಾರೆಯ ಪ್ರೀತಿಸಲು. ಹಕ್ಕಿಗಳು ಹಾರುತ್ತಿರಲು, ತಾರೆಗಳು ಮಿನುಗುತ್ತಲಿರಲು. ಹಕ್ಕಿಗಳು ಹಾರುತ್ತಿರಲು, ತಾರೆಗಳು ಮಿನುಗುತ್ತಲಿರಲು, ಪ್ರಿಯತಮನೇ ಜೊತೆ ನೀಡಿರಲು. ಪ್ರಿಯತಮನೇ ಜೊತೆ ನೀಡಿರಲು, ನಿನ್ನಾಸರೆ ನಾನಾಗಿರಲು, ನಿನ್ನಾಸರೆ ನಾನಾಗಿರಲು. ಪ್ರಿಯತಮನೇ ಬಳಿಬಾರ. ನಿನ್ನಂದಕ್ಕೆ ಸೋತೆನು ನಾ. ಬೆಳದಿಂಗಳ ಬೆಳಕಿನಲ್ಲಿ, ಈ ಹುಣ್ಣಿಮೆ ರಾತ್ರಿಯಲ್ಲಿ, ಬೆಳದಿಂಗಳ ಬೆಳಕಿನಲ್ಲಿ, ಈ ಹುಣ್ಣಿಮೆ ರಾತ್ರಿಯಲ್ಲಿ. ಓ ಪ್ರಿಯತಮನೆ ಬಳಿಬಾರೆ ನಿನ್ನಂದಕ್ಕೆ ಸೋತೆನು ನಾನು. ಲಾ 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 ಲಾ
ಪ್ರಿಯೆ ಲಕ್ಷ್ಮಿ, ಸ್ವಾಮಿ. ನೋಡಿದ್ಯಾ ಈ ಪ್ರಪಂಚವನ್ನು? ನಾವೇ ಸೃಷ್ಟಿಸಿದ ಸ್ಥಿತಿ ಲಯದ ಕಾರ್ಯವನ್ನು ವಸಿಸಿಕೊಂಡಿದ್ದರು. ಒಂದೊಂದು ಸಾರಿ ನಮ್ಮ ಕಾರ್ಯವನ್ನು ಬುಡಮೇಲಾಗಿ ಮಾಡುವ ದುಷ್ಟ ಶಕ್ತಿಗಳು ಸೃಷ್ಟಿಯಾಗುತ್ತವೆ. ಆ ದುಷ್ಟ ಶಕ್ತಿಯನ್ನು ಎದುರಿಸಿ ರಕ್ಷಿಸುವ ಕಾರ್ಯವು ನನ್ನದೇ ಆಗಿದ್ದರು. ಈಗ ಆ ಕಾರ್ಯ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಸ್ವಾಮಿ, ಇಂದೇಕೋ ನಿಮ್ಮ ಮಾತೆ ಒಗಟಾಗಿದ್ದೀರಾ. ಇದರ ಕಾರಣವಾದರೆ ಏನು? ಲಕ್ಷ್ಮಿ, ಕೇಳು. ಪರಬ್ರಹ್ಮರ ಸೃಷ್ಟಿ ಹಾಗೂ ಪರಪ್ರಸಾದಗಳಿಂದ ಅದೆಷ್ಟ ಜನ ದಿವಿಜರು ಕಷ್ಟವನ್ನು ಅನುಭವಿಸಬೇಕ ಏನು? ಹಿಂದೆ ಮಹಿಷನ ಅವಳಿಗೆ ತುತ್ತಾಗಿ ತ್ರಿಮೂರ್ತಿಗಳೆಲ್ಲ ತತ್ತರಿಸಿದ್ದವು. ಈಗ ನೋಡಿದರೆ ಅವನಿಗಿಂತ ಬಲಶಾಲಿಗಳು ದುಷ್ಟರೂ ಆದ ಸುಂಬರು ಎಂಬವರು ಉದ್ಭವಿಸಿ ಈಗಾಗಲೇ ಇಂದ್ರಾದಿ ದೇವತೆಗಳನ್ನು ಜಯಿಸುವುದರಲ್ಲಿ ಸಂದೇಹವಿಲ್ಲ ಲಕ್ಷ್ಮಿ. ಆದ್ದರಿಂದ ನಮಗೂ ಆತಂಕ ತಪ್ಪಿದ್ದಲ್ಲ. ನಾರಾಯಣ, ಜಗತ್ತಿನ ರಕ್ಷಣೆಗಾಗಿ ಉದಿಸಿರುವ ನಿಮಗೆ ಕೇವಲ ರಕ್ಕಸರ ಬಗ್ಗೆ ಇಷ್ಟೊಂದು ಹುಸಿ ಚಿಂತೆಗೆ. ಯುಗಗಳಿಂದಲೂ ದುಷ್ಟ ಕಾರ್ಯಗಳಿಗೆಲ್ಲ ನಿಮ್ಮ ಚಕ್ರದಿಂದಲೇ ನೇರವಾಗಿ ನಾಶವಾಗುತ್ತಿರುವಾಗ ಕೇವಲ ಶುಂಭಾನಿಶುಂಭರ ಬಗ್ಗೆ ಇಷ್ಟೊಂದು ನಂಬಿಕೆ ಸ್ವಾಮಿ? ಆಗಲ್ಲ ದೇವಿ, ಅವನ ವರ ಶಕ್ತಿಯು ಅಗಾಧವಾದದ್ದು. ಆದ್ದರಿಂದ ಅವನನ್ನು ಕೊಲ್ಲಲು ತ್ರಿಮೂರ್ತಿಗಳಿಂದ ನಮ್ಮಿಂದಲೂ ಸಹ ಸಾಧ್ಯವಿಲ್ಲ. ಸರ್ವಲೋಕ ರಕ್ಷಕನಾದ ನೀವು ಹೀಗೆ ಮಾತನಾಡುವುದು ಸರಿಯೇ? ಇಲ್ಲ ದೇವಿ, ಈಗ ನನ್ನ ಮನಸ್ಸು ಚಂಚಲಗೊಂಡಿದೆ. ಆಡುವುದಾದರೂ ಹೇಗೆ? ಆಹಾ, ಹಾಗಾದ್ರೆ ನಾನೇ ಹಾಡು ಹಾಡುವೆನು. ಅದಕ್ಕೇನಾದ್ರೂ ನಿಮ್ಮ ಮನಸ್ಸು ತಡಿಸುವುದೇನೋ ನೋಡು. ಆಡುವಲ ವಿನಾಶವಿರಾದ ಪ್ರಿಯತಮೇ ಬೇಗ ಆಡುವಲ ವಿನಾಶವಿರಾದ ಜಯಲಿ ನರ್ತದಲ್ಲಿ ಪ್ರಿಯತಮ ಬೇಗ ಆಡುವಲ ವಿನಾಶವಿರಾದ. ಪ್ರಿಯತಮ ಬೇಗ ಆಡುವಲ ವಿನಾಶವಿರಾದ. ಪ್ರಿಯತಮೇ ಬೇಗ ಆಡುವಲ ವಿನಾಶವಿರಾದ. ನಿನ್ನಂದ ತುಂಬಿ ಕಣ್ಣಲೆ ಒಂದಾಗಿ ಬಾರೆ ನನ್ನಲೆ. ನಿನ್ನಂದ ತುಂಬೆ ಕಣ್ಣಲ್ಲಿ ಒಂದಾಗಿ ಬಾರೆ ನನ್ನಲ್ಲಿ. ಸುಮಧುರಾಶಿ ಗೆಲ್ಲಿದೆ ಹಸಿರು ಮೆತ್ತೆ ಹಾಸಿದೆ. ನಾನು ನಿನ್ನಲ್ಲಿ ನೀನು ನನ್ನಲ್ಲಿ ಸೇರಿ ಹಾಡಿ ನಲಿವ.
ವಿನಾಶ ವಿರಾಗ ಪ್ರಿಯ ಪ್ರಿಯತಮ ಬೇಗ ಮಾಡು ಬಲ ವಿನಾಶ ವಿರಾಗ ಈ ವಲ್ಲವೆಂಬ ನೌಕೆಯಲ್ಲಿ ಘನಶ್ಯಾಮ ಸುಂದರ ಸ್ಥಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಸ್ಥಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಸ್ಥಿರ ಪ್ರೇಮ ಸಾಗರ ಗೌರಿ ಶ್ರೀಗರಿ ಮಹಾಮಹಿಮ ಅಮಿತ ಜನಪ್ರಿಯ ಗುಣಧಾಮ ಸೌರಿ ಗಿರಿಧಾರಿ ಮಹಾಮಹಿಮ ಅಮಿತ ಜನಪ್ರಿಯ ಗುಣಧಾಮ ಸುರ ಸುಂದರ ಕರುಣಾಕರ ಸುರ ಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ಸ್ಥಿರ ಪ್ರೇಮ ಸಾಗರ ನಿನ್ನನೆ ನಂಬಿದೆ ಅಂಬುಜನಾಭ ಬೆಂಬಿಡದೆ ಪರಿ ಶ್ರೀಹರಿ ನಂಬಿದೆ ನಿನ್ನನೆ ಅಂಬುಜನಾಭ ಬೆಂಬಿಡದೆ ಪರಿ ಶ್ರೀಹರಿ ದೇವಾದಿ ದೇವ ದಯಾಮಯನೇ ಉಳಿಸಿ ಕಾಪಾಡು ಶ್ರೀಧರನೇ ದೇವಾದಿ ದೇವ ದಯಾಮಯನೇ ಕರುಣಿಸಿ ಕಾಪಾಡು ಶ್ರೀಧರನೇ ಸುರ ಸುಂದರ ಕರುಣಾಕರ ಸುರ ಸುಂದರ ಕರುಣಾಕರ ಕಾಪಾಡು ಕಾಪಾಡು ಶ್ರೀಧರ ಘನಶ್ಯಾಮ ಸುಂದರ ಸ್ಥಿರ ಪ್ರೇಮ ಸಾಗರ ಘನಶ್ಯಾಮ ಸುಂದರ ಸ್ಥಿರ ಪ್ರೇಮ ಸಾಗರ ನಾರಾಯಣ 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 ಕಾಪಾಡು ಕಾಪಾಡು ಏಕೆ ನಾರದ ಆತುರಾತುರನಾಗಿ ಬಂದೆ? ಕಾರಣವೇನು ಈ ನಿನ್ನ ಆತುರಕ್ಕೆ? ನಾರಾಯಣ ಸರ್ವನಾಶ ಸರ್ವನಾಶ
ನೀನೇ ಕಾಪಾಡಬೇಕು. ಏಕೆ ನಾರದ, ಅದನ್ನು ವಿವರವಾಗಿ ತಿಳಿಸು. ನಾರಾಯಣ, ಶುಂಭ ನಿಶುಂಭರೆಂಬ ಮಹಾಪಾತಕಿಗಳು ಹರ ಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಇಂದ್ರಾದಿ ಸುರ ದಿಕ್ಪಾಲಕರನ್ನು ಸೆದೆಬಡಿದು ಹಟ್ಟ ಆಸದಿಂದ ಮೆರೆದು ಅದು ಸಾಲದೆಂಬಂತೆ ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಬ್ರಹ್ಮದೇವನನ್ನು ತನ್ನ ಆಜ್ಞೆಯಂತೆ ನಡೆಸಿಕೊಳ್ಳುತ್ತಿದ್ದಾನೆ. ಈಗ ಅವನು ವೈಕುಂಠಕ್ಕೆ ಬರುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಅದಕ್ಕೆ ನೀನೇನಾದರೂ ಒಂದು ಉಪಾಯವನ್ನು ಹುಡುಕಿ ಆ ದುಷ್ಟನನ್ನು ಸಂಹರಿಸಬಾರದೆ? ನಾರದ, ಅವರನ್ನು ಕೊಲ್ಲಲು ನನ್ನಿಂದಾಗದು. ವರ ಕೊಟ್ಟ ಶಿವನಿಗೆ ಗೊತ್ತು, ಅವರ ಸಾವು ನನಗಂತೂ ತಿಳಿಯದಪ್ಪ. ಅಯ್ಯೋ ಭಗವಂತ, ಜಗತ್ ರಕ್ಷಕನಾದ ನೀನೇ ಈಗಂದರೆ ಹೇಗೆ? ನಾರದ, ಈಗ ಮಾತನಾಡಲು ಸಮಯ ಇಲ್ಲ. ಈಗ ನಾವು ಕೈಲಾಸಕ್ಕೆ ಹೋಗಿ ಆ ಪರಶಿವನಿಗೆ ಈ ವಿಷಯವನ್ನು ತಿಳಿಸೋಣ. ಆ ದುಷ್ಟನೇನಾದರೂ ಧಾವಿಸಿ ಬಂದರೆ ಸರ್ವ ಹಾನಿ ಆದೀತು. ನಡೆ ಹೋಗೋಣ. ಲಕ್ಷ್ಮಿ, ನೀವು ಕ್ಷೀರ ಸಾಗರಕ್ಕೆ ನಡೆ. ಅರಿಯಂದೊದರುವನರ ಪಶುವೇ ವರ ಪರಾಕ್ರಮಿಯಾದ ಎನ್ನನ್ನು ಲೆಕ್ಕಿಸದೆ ಹರಿದರೆ ದೀಕ್ಷಣವ ಉದರವ, ಹರಿದರೆ ದೀಕ್ಷಣವ ಉದರವ, ಶರಕಾಹುತಿಯ ನಿನ್ನಯ ಶಿರವ ಛೇದಿಪೆನೀಗ. ಎಲ್ಲವೆಲ್ಲವ ದುಷ್ಟ ಸುಂಬನೆ, ನಿನ್ನಯ ಮದ ಮುರಿವೆನೋ ಕೂಡ. ಪಡಿವಾರವನೇ ಅಡಗಿಸುವೆ, ಪಡಿವಾರವನೇ ಅಡಗಿಸುವೆ. ಈ ಚಕ್ರಪಾಣಿಯ ಎದುರು ಉಳಿವಯ ಮೂಡ. ರಾಕ್ಷಸ ಕೊಲೆ ವೈರಿ, ಎಲ್ಲ ದ್ರೋಹಿ, ನನ್ನನ್ನು ಕಂಡಡನೆ ಓಡಿ ಹೋಗಲು ನೋಡುವೆಯ ರಣ ಏಡಿ. ಇವನು ಮೂರ ವೈರಿ ಅಂತೆ, ಮೂರ ವೈರಿ. ಏ ಕಳ್ಳ, ಎಲೇ ಬಡ ನಾರಾಯಣ, ಮೊದಲು ವೈಕುಂಠವನ್ನು ಬಿಟ್ಟಡು. ಇಲ್ಲದಿದ್ದರೆ ಈ ನಿನ್ನ ರುಂಡವನ್ನು ಧ್ರುವ ಮಂಡಲ ಕಾರಿಸುವೆ. ನಿನ್ನ ರಕ್ತವನ್ನು ಈ ವೈಕುಂಠದ ಕಡಲಲ್ಲಿ ಕಲಕುವೆನು. ಸೋಮ್ಮನೆ ವೈಕುಂಠವನ್ನು ಬಿಟ್ಟು ಹೊರಡುವೆಯೋ ಇಲ್ಲ ಈ ನನ್ನ ಕಡೆಯಿಂದ? ಎಲ್ಲವೋ ದುಷ್ಟ ದೈತ್ಯನೆ, ಈ ವಿಶ್ವಪತಿ ಆದ ವಿಷ್ಣುವನ್ನು ನೀನು ಸೋಕಲು ಸಹ ಸಾಧ್ಯವಿಲ್ಲ. ಹೇ ಕಳ್ಳ ಕಪಟಿ, ನೀನು ವಿಶ್ವಪತಿ ಆಗಿದ್ದರೆ, ನನ್ನಂತೆ ನೀನು ಗಂಡು ಕಲಿ ಆಗಿದ್ದರೆ ನನ್ನೆದುರು ನಿಂತು ಯುದ್ಧ ಮಾಡು. ನಿನ್ನನ್ನು ಈ ಕ್ಷಣದಲ್ಲಿ ತರಗೆಲೆಸಿ ಗಾಳಿಗೆ ಸಿಕ್ಕ ತರಗೆಲೆಯಂತೆ ತೂರಿ ಬಿಡುವೆನು. ಸಿದ್ಧನಾಗು. ಎಲ್ಲವೋ ದೈವ ದ್ರೋಹಿ, ನಿನ್ನಂತ ದುಷ್ಟ ಕ್ರಿಮಿಯಿಂದ ಈ ಮಹಾವಿಷ್ಣುವಿಗೆ ಅಂಜಿಕೆ. ಪಾಪಾತ್ಮ, ನಿಮ್ಮ ರಕ್ಕಸ ಕುಲವನ್ನೆಲ್ಲ ನಿರ್ನಾಮ ಮಾಡೋ ಕಾಲ ಒದಗಿ ಬರುತ್ತದೆ. ಆದರೆ ನಿನ್ನ ಸಾವು ನನ್ನ ಕೈಲಿಲ್ಲ. ಮೊದಲು ಇಲ್ಲಿಂದ ತೊಲಗು ಹೋಗು ಪಾಪಾತ್ಮ. ನಿಲ್ಲ ದಾನವ ದ್ರೋಹಿ, ತೋರಿಸುತ್ತೇನೆ ನನ್ನ ಕೈ ಚಳಕವನ್ನು. ಇವನು ಮೂರ ವೈರಿ,
ಪರಮ ಪುರುಷೋತ್ತಮನಂತಿವನು ಕಳ್ಳ. ವಿಷ್ಣು ಅಂದ್ರೆ ಹೆಂಗಾರ ಗೊತ್ತ? ಗಂಡು ಗಲಿಯಂತೆ ಯುದ್ಧಕ್ಕೆ ನಿಂತು ಚುಂಡಲಿಯಂತೆ ಪಲಾಯನವಾದನು. ಈ ಏಡಿಯು ನನ್ನ ಕೈಗೆ ಸಿಕ್ಕಿದ್ದರೆ ಬಹಳ ಚೆನ್ನಾಗಿತ್ತು. ಆದರೆ ಏನು ಮಾಡುವುದು, ನನ್ನ ಒಂದೇ ಒಂದು ಅರ್ಪಟಕ್ಕೆ ಎದರಿ ಪರಾರಿಯಾದ ಮಾಯಾವಿ. ಸಹೋದರ ನಿಶಂಭ, ಈ ಏಡಿಯ ಪಲಾಯನವಾದ ಮೇಲೆ ಈ ವೈಕುಂಠವು ನಮ್ಮದೇ ಆಯಿತು. ಅಣ್ಣ ಅಣ್ಣ, ಸ್ವರ್ಗ ಬ್ರಹ್ಮಲೋಕ ವೈಕುಂಠಗಳು ನಮ್ಮವೇ ಆದವು. ಆದರೆ ಇನ್ನುಳಿದಿರುವುದು ಆ ಕೈಲಾಸ. ಆ ಶಂಕರನೊಬ್ಬನನ್ನೇ ಜಯಿಸಿದರೆ ಇನ್ನು ನಮ್ಮೆದುರು ನಿಲ್ಲುವವನು ಯಾರು ಇಲ್ಲದಂತಾಗುವರಣ್ಣ. ನಡೆ ಅಣ್ಣ, ಆ ಕೈಲಾಸಕ್ಕೆ ವಿಜಯಾತ್ರೆ ಮಾಡೋಣ. ಸಹೋದರ, ಅಣ್ಣ, ಎಷ್ಟು ಬ್ರಹ್ಮಾದಿಗಳೇ ನಮಗೆ ಸೋತು ಎದರಿ ಹೋಗಿರುವಾಗ ಭೂತ ಪಿಶಾಚಿಗಳೊಡನೆ ಅಲೆಯುತ್ತ ಭಿಕ್ಷೆ ಬೇಡಿ ತಿಂದು ಮೋಷಣದಲ್ಲಿ ಮಲಗುವ ಓ ಮಹಾದೇವ, ನಮಗ್ಯಾವ ಲೆಕ್ಕ? ಇನ್ನು ದೇವಾನು ದೇವತೆಗಳೇ ನಮ್ಮ ಅಡಿಯಾಳುಗಳು, ತ್ರಿಮೂರ್ತಿಗಳು ನಮ್ಮ ಆಜ್ಞಾಧಾರಕರು, ನವಗ್ರಹಗಳೇ ನಮ್ಮ ಸಿಂಹಾಸನದ ಮೆಟ್ಟಲುಗಳು, ಪಂಚಾಂಗ ಹೇಳುವನು ಸೃಷ್ಟಿಕರ್ತ, ಇಂದ್ರ ವರುಣ ಕುಬೇರರು ನಮ್ಮ ರಾಜ್ಯಕ್ಕೆ ಧನ ಧಾನ್ಯ ನೀಡುವರು. ಸೂರ್ಯ ಚಂದ್ರಾದಿಗಳೇ ನಾವು. ಇಡೀ ಸೃಷ್ಟಿಯೇ ನಮ್ಮ ಸೂತ್ರದ ದಾರದಲ್ಲಿ ಅಳ್ಳಾಡುತ್ತಿರುವಾಗ ಆ ಶಂಕರನ ಬಗ್ಗೆ ನಿನಗೆ ಅಷ್ಟೊಂದು ಯೋಚನೆ ಸಹೋದರ. ನಡೆ ಹೋಗೋಣ, ಲೋಕ ಲೋಕಗಳ ತಲ್ಲಣಗೊಳ್ಳುವಂತೆ ರಾಜ್ಯ ಭಾರ ಮಾಡೋಣ. ನಡೆ ಸಹೋದರ, ವಿಶಾಖ ದೀಪಕ್ಕೆ ನಡೆಯೋಣ. ಕುಟಿಲಾತ್ಮಕನ ಒದಿಸುವೆ, ತರತುರದಿ ಕುಟಿಲಾತ್ಮಕನ ಒದಿಸುವೆ, ತರತುರದಿ ಕುಟಿಲಾತ್ಮಕನ ಒದಿಸುವೆ. ಸಹೋದರ, ಅಲ್ಲ ಒಕ್ಕನ ಪೋಜಿ ಮರ ಒಕ್ಕನ ಬಿಡನೆ ಕುಟಿಲಾತ್ಮಕನ ಒದಿಸುವೆ, ತರತುರದಿ ಕುಟಿಲಾತ್ಮಕನ ಒದಿಸುವೆ, ತರತುರದಿ ಕುಟಿಲಾತ್ಮಕನ ಒದಿಸುವೆ. ವರಭೂಪನೆದುರೆ ವರಭೂಪನೆದುರೆ ತ್ವರಿತದಿಂದವನನ್ನು ಬಡಿದೋಡಿಸುವೆವು. ಧರೆಯೊಳಗೆ ಜಯ ಜಯ ಗಂಗಾಧರ, ಜಯ ಜಯ ಗೌರಿವಾರ, ಕರುಣಾಕರ ಶಂಕರ, ಜಯ ಸಚ್ಚಿದಾನಂದ ನಿರ್ಮಲ ಮೂರ್ತಿ ಗಂಗಾಧರ, ಜಯ ಜಯ ಗೌರಿವಾರ. ಜಟಿಲ ಜಟಾಧರ ಘಟಿತ ಮನೋಹರ, ಘಟಿತ ಮನೋದರ ಘಟಿತ ಮನೋಹರ, ನಟನ ಕಲಾಪಟು ಹೇ ಪ್ರಭು, ನಟನ ಕಲಾಪಟು ಹೇ ಪ್ರಭು, ಶಶಿ ಚೂಡಾಮಣಿ ಕಸಿ ಕಸಿ ಕಾಮಣಿ,
ಸೆರವೆನ್ನುತ್ತ ಕಲಿತ ಸುಮಚರಿತ ಮದನ ಸೆರವೆನ್ನುತ್ತ ಕಲಿತ ಸುಮಚರಿತ ತ್ರಿಲೋಚನ ತಪೋವನ ಗಿರಿಸದನ ತ್ರಿಲೋಚನ ತಪೋವನ ಗಿರಿಸದನ ಜಯ ಜಯ ಗಂಗಾಧರ ಜಯ ಜಯ ಗೌರಿ ವಾರ ಕರುಣಾಕರ ಶಂಕರ ಜಯ ಸಚ್ಚಿದಾನಂದ ನಿರ್ಮಲ ಮೂರ್ತಿ ಜಯ ಜಯ ಗಂಗಾಧರ ಜಯ ಜಯ ಗೌರಿ ವಾರ ಕರುಣಾಕರ ಶಂಕರ. ಎಂತಹ ವೀರರಿವರು! ವಿಶ್ವಪತಿಯಾದ ವಿಷ್ಣುವನ್ನು ವೈಕುಂಠದಿಂದ ಪಲಾಯನ ಮಾಡಿಸಿದ್ದಾರಲ್ಲ. ಇವರು ಈ ಪಾತಕಿಗಳು ಕೈಲಾಸಕ್ಕೆ ದಾಳಿ ಇಡುವುದರೊಳಗಡೆ ಈ ದೇವತೆಗಳನ್ನೆಲ್ಲ ಕರೆದುಕೊಂಡು ಆ ಕೈಲಾಸಪತಿ ಶಂಕರನ ಬಳಿಗೆ ಕರೆದುಕೊಂಡು ಹೋದರೆ ಇದಕ್ಕೆ ಪರಿಹಾರ ಸಿಗಬಹುದು. ಆ ಶಿವನು ಈ ದುಷ್ಟರಿಗೆ ವರವಿತ್ತು ಈಗ ಯೋಗ ನಿದ್ರೆಯಲ್ಲಿದ್ದಾನೆ. ಹೇಗಾದರೂ ಮಾಡಿ ಆ ಮಹಾದೇವನನ್ನು ಎಬ್ಬಿಸಿ ಮುಂದಿನ ವಿಪತ್ತನ್ನು ತಡೆಯಲು ಪ್ರಯತ್ನಿಸುವುದು. ಮುಂದಿನದು ಆ ದೈವ ಯತ್ನ. ಅರ್ಧ ಶರೀರ ಅಲಂಕೃತ ಗಿರಿಜಾ ಅರ್ಧ ಶರೀರ ಅಲಂಕೃತ ಗಿರಿಜಾ ಪಾದ ವಿಭೂಷಿತ ಗಂಗಾಧರ ಪಾದ ವಿಭೂಷಿತ ಗಂಗಾಧರ ಆನಂದ ಲೋಲ ಆಶ್ರಿತ ಪಾದ ಆನಂದ ಲೋಲ ಆಶ್ರಿತ ಬಾಲ ಮದನ ಸೆರವೆನ್ನುತ್ತ ಕಲಿತ ಸುಮಚರಿತ ಮದನ ಸೆರವೆನ್ನುತ್ತ ಕಲಿತ ಸುಮಚರಿತ ತ್ರಿಲೋಚನ ತಪೋವನ ಗಿರಿಸದನ ತ್ರಿಲೋಚನ ತಪೋವನ ಗಿರಿಸದನ ಜಯ ಜಯ ಗಂಗಾಧರ ಜಯ ಜಯ ಗೌರಿ ವಾರ ಕರುಣಾಕರ ಶಂಕರ ಜಯ ಸಚ್ಚಿದಾನಂದ ನಿರ್ಮಲ ಮೂರ್ತಿ ಜಯ ಜಯ ಗಂಗಾಧರ ನಾರಾಯಣ ನಾರಾಯಣ. ಬ್ರಹ್ಮದೇವ, ನಾರಾಯಣ. ನೀನು ಸೃಷ್ಟಿಸಿದ ಆ ಸುಂಬಾನಿಸುಂಬರೆಂಬ ಪಾತಕಿಗಳಿಂದ ನೀವು ಹಾಗೂ ಪರಮೇಶ್ವರರು ಇಡೀ ನಮ್ಮ ದೇವ ಸಮೂಹನೇ ಬಹು ಕಷ್ಟಕ್ಕೆ ಗುರಿಪಡಿಸುವಿರಿ. ಈಗ ಮುಂದೇನು ಮಾಡಬೇಕೆಂಬುದೇ ತಿಳಿಯದಾಗಿದೆ. ಪರಮೇಶ್ವರನು ನಾರಾಯಣ ಪರಮೇಶ್ವರನು ನಮ್ಮ ಈ ಸಂಕಟ ಸಮುದ್ರಕ್ಕೆ ತಳ್ಳಿದ್ದಾನೆ. ಈಗ ಮಹಾದೇವನು ಮಹಾಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿದ್ದಾನೆ. ಆದ್ದರಿಂದ ಇದಕ್ಕೊಂದು ನೀನೇ ಒಂದು ತಂತ್ರವನ್ನು ರೂಪಿಸಬಾರದೆ? ಹೌದು ನಾರಾಯಣ, ನೀನೇ ಇದಕ್ಕೊಂದು ಉಪಾಯವನ್ನು ಹುಡುಕಿ ಈ ಸಂಕಟದ ಗೊಂಡಾರಣ್ಯದಿಂದ ಪಾರಾಗುವಂತೆ ಮಾಡು. ಮಧುಸೂದನ, ಸುಮ್ಮನೆ ಕಾಲಹರಣದಿಂದ ಪ್ರಯೋಜನವಿಲ್ಲ. ಇಲ್ಲಿಂದ ಎಲ್ಲರೂ ಆ ಕೈಲಾಸಪತಿ ಶಂಕರನ ಬಳಿಗೆ ಹೋದರೆ ಇದಕ್ಕೆ ಪರಿಹಾರ ಸಿಗಬಹುದು. ಇದಕ್ಕೆ ನಿನ್ನ ಇಚ್ಛೇನು ನಾರಾಯಣ? ಹೌದು ನಾರದ, ನೀನು ಹೇಳಿದ ಮಾತು ನಿಜ. ವರವಿತ್ತ ಪರಮೇಶ್ವರನಿಗೆ ಗೊತ್ತು ಅವರ ಸಂಹಾರದ ಮೂಲ. ನಡೆಯಿರಿ, ಹೇಗಾದರೂ ಮಾಡಿ ಆ ಪರಶಿವನನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿ ಮುಂದಿನ ಕಾರ್ಯ ತತ್ಪರರಾಗುವ. ವರಗಳ ಮಳೆಯನ್ನೇ ಕರೆದು ದಾನವನನ್ನು ಮಹಾದೇವನನ್ನಾಗಿ ಮಾಡಿರುವ ಆ ಪರಶಿವನು ನಮ್ಮ ಮರೆಯನ್ನು ಕೇಳುವನೋ ಇಲ್ಲವೋ? ನಡೆಯಿರಿ, ಅವನ ಇಚ್ಛೆಯಂತೆ ಆಗಲಿ. ವಿಷ್ಣು ಬ್ರಹ್ಮಾದಿಗಳೇ, ಯಾರು ಯೋಚಿಸಬೇಡಿ. ನಮ್ಮ ಕೂಗಿಗೆ ಆ ಪಶುಪತಿಯು ಬಂದೇ ಬರುತ್ತಾನೆ. ನಡೀರಿ, ಹೋಗೋಣ. ನಾದ ಶರೀರ ವೇದ
ಶಂಕರ ನಾದ ಶರೀರ ವೇದ ವಿಹಾರ ಹರ ದೇವೇಶ್ವರ ದೇವೇಶ್ವರ ಶಂಕರ ಶಂಭೋ ಶಂಕರ. ಕಾಪಾಡು ಕಾಪಾಡು ಪರಮೇಶ್ವರನೇ, ಕೈಲಾಸ ವಾಸನೆ, ಯೋಗಾನಂದ ಈಶನೇ, ಓಂಕಾರನೇ, ಪರಸ್ಪರ ಸ್ವರೂಪನೇ, ಪ್ರತ್ಯಗಾತ್ಮನೇ, ನಿರ್ಗುಣ ನಿರಾಕಾರನೇ, ನಮ್ಮ ಮರೆಯನ್ನು ಲಾಲಿಸು ದೇವ ಲಾಲಿಸು. ಸತ್ಯನೇ, ಸನಾತನೆ, ಆನಂದಾತ್ಮನೆ, ಸ್ವರ್ಣ ರಂಜಿತನೆ, ಶ್ರೇಷ್ಠ ಚೈತನ್ಯನೇ, ಸಕಲ ಬ್ರಹ್ಮನೇ, ಪರಮಶ್ರೇಷ್ಠನೇ, ನಮ್ಮನ್ನು ಕಾಪಾಡು ದೇವ ಕಾಪಾಡು. ಸುಜ್ಞಾನನೇ, ಪರಮ ಸುಖದಾತನೇ, ನಿತ್ಯ ಮಂಗಳನೇ, ನಿತ್ಯವೂ ಸರ್ವವನ್ನು ವೀಕ್ಷಿಸುವನೆ, ನಮ್ಮನ್ನು ಕಾಪಾಡು ದೇವ ಕಾಪಾಡು. ವಿಷ್ಣು ಬ್ರಹ್ಮಾದಿಗಳೇ, ನಾರದ, ಈಗ ನಾವು ಏಕ ಮನಸ್ಸಿನಿಂದ ಆ ಪರಶಿವನನ್ನು ಧ್ಯಾನಿಸೋಣ. ಕೈಲಾಸವಾಸ ಕಾಪಾಡು ಕಾಪಾಡು. ಜಗದ ಭಕ್ತರೆಲ್ಲ ನನಗೆ ಪರಮ ಭಕ್ತರು, ನನ್ನಾತ್ಮ ಭಕ್ತರು, ನನ್ನಂತರಾತ್ಮರು. ಜಗದ ಭಕ್ತರೆಲ್ಲ ನನಗೆ ಪರಮ ಭಕ್ತರು, ನನ್ನಾತ್ಮ ಭಕ್ತರು, ನನ್ನಂತರಾತ್ಮರು. ಅಗಣಿತ ನಮ್ಮ ಮೆಸಗಿಯನ್ನ ಕಾಣ ಭಯಪರೋ, ಅಗಣಿತ ನಮ್ಮ ಮೆಸಗಿಯನ್ನ ಕಾಣ ಭಯಪರೋ. ಜಗದ ಭಕ್ತರೆಲ್ಲ ನನಗೆ ಪರಮ ಭಕ್ತರು, ನನ್ನಾತ್ಮ ಭಕ್ತರು, ನನ್ನಂತರಾತ್ಮರು. ಸತ್ಯ ಧರ್ಮಕ್ಕಾಗಿ ಜಗವ ಪಾಲಿಸಿರುವೆನೋ, ನಿತ್ಯ ನೇಮದಂತೆ ಅವರ ದೊರೆಯಲಿರುವೆನೋ. ಸತ್ಯ ಧರ್ಮಕ್ಕಾಗಿ ಜಗವ ಪಾಲಿಸಿರುವೆನೋ, ನಿತ್ಯ ನೇಮದಂತೆ ಅವರ ದೊರೆಯಲಿರುವೆನೋ. ನಿರುತ ನನ್ನನು ಬಿಡದೆ ಭಜಿಸುವ, ನಿರುತ ನನ್ನನು ಬಿಡದೆ ಭಜಿಸುವ, ಮೊರೆ ಕೇಳಿ ಭಕ್ತರನ್ನು ಕಾಣಲಿರುವೆನು. ಮೊರೆ ಕೇಳಿ ಭಕ್ತರನ್ನು ಕಾಣಲಿರುವೆನು. ಜಗದ ಭಕ್ತರೆಲ್ಲ ನನಗೆ ಪರಮ ಭಕ್ತರು, ನನ್ನಾತ್ಮ ಭಕ್ತರು, ನನ್ನಂತರಾತ್ಮರು, ನನ್ನಾತ್ಮವಂತರು. ಯಾರು? ವಿಷ್ಣು ಬ್ರಹ್ಮ ಸುರದಿಕ್ಪಾಲಕರೇ. ಪರಮೇಶ್ವರ, ಏನಿದು? ನೀವೆಲ್ಲರೂ ಈ ರೀತಿ ಕೈಲಾಸಕ್ಕೆ ಬರಲು ಕಾರಣವೇನು? ಏನಾಯಿತು ನಿಮಗೆ? ವಿಷ್ಣು ಬ್ರಹ್ಮರೇ, ಪರಮೇಶ್ವರ, ನೀವೆಲ್ಲ ಕ್ಷೇಮವೇ? ಅಯ್ಯೋ ಮಹೇಶ್ವರ, ಇನ್ನೆಲ್ಲಿಯ ಕ್ಷೇಮ? ನೀನಿತ್ತ ವರದಿಂದ ಎಂತಹ ಅನರ್ಥವಾಗಿದೆ ಕೇಳು. ಶುಂಭ ನಿಶುಂಭರೆಂಬ ಮಹಾಪಾತಕಿಗಳು ನಿನ್ನಿಂದ ವರ ಪಡೆದು ಸಕಲ ಬ್ರಹ್ಮಾಂಡವನ್ನೇ ಗೆದ್ದು ಭೂಮಂಡಲವನ್ನು ಜಯಿಸಿ ಈಗ ದೇವಲೋಕಕ್ಕೆ ದಾಳಿ ಇಟ್ಟು ಇಂದ್ರ ವಾಯು ವರ್ಣಾದಿಗಳನ್ನು ಸೆದೆಬಡಿದು ಸ್ವರ್ಗವನ್ನು ಜಯಿಸಿ ಅದು ಸಾಲದೆಂಬಂತೆ ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಸೃಷ್ಟಿಯನ್ನು ವಶಪಡಿಸಿಕೊಂಡನು. ವೈಕುಂಠಕ್ಕೆ ನುಗ್ಗಿ ಈ ವಿಶ್ವಪತಿಯಾದ ನಾರಾಯಣನ್ನೇ ಯುದ್ಧಕ್ಕೆ ಕರೆದು ವೈಕುಂಠ ಬ್ರಹ್ಮಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಏನು? ಶುಂಭಾನಿಶುಂಭರು ಬ್ರಹ್ಮಲೋಕ ವೈಕುಂಠವನ್ನು ಆಕ್ರಮಿಸಿರುವರೇ? ಹೌದು ಪರಮೇಶ್ವರ. ಹೌದು ಪರಶಿವನೇ, ನೀನೇ ಆ ಪರಬ್ರಹ್ಮ ಸ್ವರೂಪಿಯ ನೆಲೆಯನ್ನು ನೀನೇ ತಿಳಿಸಬೇಕು.
ಎಲ್ಲಾ ದುಷ್ಟರೇ, ಎಂತಹ ದುಷ್ಟ ಕಾರ್ಯವನ್ನು ಮಾಡಿರುವಿರಿ? ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ, ಪರಮೇಶ್ವರ, ಆ ಶುಂಭ ನಿಶುಂಭರನ್ನು ಕೊಲ್ಲಲು ನಮ್ಮ ಮೂವರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಮುಂದಿನ ಗತಿ? ಸಹಸ್ರಾಕ್ಷ, ಪರಮೇಶ್ವರ, ಖಿನ್ನನಾಗಬೇಡ. ವಿಷ್ಣು ಬ್ರಹ್ಮರೇ, ಪರಮೇಶ್ವರ, ಆ ಶುಂಭ ನಿಶುಂಭರಿಗೆ ಆ ಜಗಜ್ಜನನಿಯಿಂದಲೇ ಸಾವು. ಆದ್ದರಿಂದ ನಾವೆಲ್ಲರೂ ಈಗಲೇ ಹೋಗಿ ಆ ಜಗನ್ಮಾತೆಯನ್ನು ಕಂಡು ಈ ವಿಷಯವನ್ನು ತಿಳಿಸೋಣ. ಹೌದು ಪರಮೇಶ್ವರ, ಮಹಿಷಾಸುರನ ಸಂಹರಿಸಿದ ಆ ಮಹಾ ತಾಯಿ ಜಗನ್ಮಾತೆ ನಮ್ಮನ್ನು ಕಾಪಾಡಬೇಕು. ಹರ ಬ್ರಹ್ಮಾದಿಗಳೇ, ನಾವು ಈಗ ಹಿಮಾಲಯಕ್ಕೆ ಹೋಗಿ ಆ ಮಹಾಶಕ್ತಿಯನ್ನು ಕಂಡು ಮುಂದಿನ ಕಾರ್ಯಗಳಿಗೆ ಆ ವಿಷಯವನ್ನು ತಿಳಿಸೋಣ. ಹಾಗೆ ಸಂಕಲ್ಪ ಇದ್ದಂತೆ ನಡೆಯಲಿ. ಬನ್ನಿ, ಅಲ್ಲಿ ಕಾಣುತ್ತಿರುವುದೇ ಹಿಮಾಚಲದ ತಪ್ಪಲು. ಆ ಮಹಾದೇವಿಯನ್ನು ಭಯ ಭಕ್ತಿಗಳಿಂದ ಧ್ಯಾನಿಸಲು ಸೂಕ್ತವಾದ ಸ್ಥಳ. ನಡೆಯಿರಿ, ಹೋಗೋಣ. ಆಹಾ, ಎಂತಹ ರಮಣೀಯ ಸ್ಥಳವಿದು! ಪರ್ವತಗಳನ್ನೆಲ್ಲ ಮೀರಿ ಇನ್ನು ಮೇಲೆ ಹೋಗಿ ಗಗನವನ್ನೇ ಮುತ್ತಿಕ್ಕಿ ರಾರಾಜಿಸುತ್ತಿರುವ ಈ ರಜತಾದ್ರಿಗಿರಿಯು ಎಷ್ಟು ಮನೋಹರವಾಗಿದೆ. ಸುತ್ತಲೂ ಸರೋವರಗಳು, ಮುಗಿಲು ಮುಟ್ಟಿ ನಿಂತ ಈ ಪರ್ವತಗಳಿಗೆ ಹಸಿರು ವಸ್ತ್ರಗಳಂತೆ ಬೆಳೆದಿರುವ ಗಿಡಮರಗಳು, ಬೋರ್ಗೆರುವ ನದಿಗಳು, ಇದನ್ನೆಲ್ಲ ನೋಡಿ ನಮ್ಮ ಆಯಾಸವೆಲ್ಲ ತೊಲಗಿತು. ಆಹಾ, ಎಂತಹ ರಮ್ಯ ತಾಣವಿದು! ಹೌದು, ಬೆಳ್ಳಿ ಪರ್ವತಗಳ ಒತ್ತೊತ್ತಾಗಿ ನಿಂತು ಶತಕೋಟಿ ಸೂರ್ಯಪ್ರಭೆಯನ್ನು ಬೀರುತ್ತಿದೆ. ಈಶಾನ್ಯ ದಿಕ್ಕಿನಿಂದ ಬರುವ ಮಾರುತವು ನಮ್ಮನ್ನು ಜಗನ್ಮಾತೆಯ ಮಡಿಲಲ್ಲಿ ಜೋಗುಳ ಆಡಿದಂತೆ ಕೇಳುತ್ತಿದೆ. ನಾರಾಯಣ, ಹೀಗೆ ಕಾಲಹರಣದಿಂದ ಪ್ರಯೋಜನವಿಲ್ಲ. ಎಲ್ಲರೂ ಭಯ ಭಕ್ತಿಯಿಂದ ಆ ಶಾಂಭವಿಯನ್ನು ಪ್ರಾರ್ಥಿಸೋಣ. ಹೌದು ವಿಷ್ಣು ಬ್ರಹ್ಮರೇ, ಭಯ ಭಕ್ತಿಗಳಿಂದ ಏಕಾಗ್ರ ಚಿತ್ತದಿಂದ ಆ ಮಹಾದೇವಿಯನ್ನು ಧ್ಯಾನಿಸೋಣ. ಆ ಕರುಣಾಮಯ ಶಂಕರಿಯು ನಮ್ಮ ಮೊರೆಯನ್ನು ಕೇಳಿ ಬಂದೇ ಬರುವಳು. ಎಲ್ಲರೂ ಕುಳಿತುಕೊಳ್ಳಿ. ಜಗನ್ಮಾತೆ, ಇಳಿದು ಬಾ ತಾಯಿ, ನೀನಿಳಿದು ಬಾ, ರಜತಾದ್ರಿಗಿರಿಯಿಂದ ಇಳಿದೋಡಿ ಬಾ, ಸುರವರರ ಮರೆ ಕೇಳಿ ನೀ ನೋಡಿ ಬಾ. ಇಳಿದು ಬಾ ತಾಯಿ, ನೀನಿಳಿದು ಬಾ. ಜಗನ್ಮಾತೆ, ಶಾಂಭವಿ, ನೆಲೆಯಿಂದ ಬಳಲಿದೆವು, ದುರುಳ ಸುಂಬಾಸುರನ ಸೆರೆಯಿಂದ ಬಳಲಿದೆವು, ಮರೆತು ಜಪತಪವಾದಿ ಕರದಿಂದ ಸಹಿಸಿದೆವು, ಮರೆತು ಜಪತಪವಾದಿ ಕರದಿಂದ ಸಹಿಸಿದೆವು, ಬರದಿಂದ ನೀ ಬಂದು ಸುರರ ಸಂತೈಸಿಂದು, ಬರದಿಂದ ನೀ ಬಂದು ಸುರರ ಸಂತೈಸಿಂದು, ಕರಪಿಡಿದು ಪರಜನನಿ ಜೈ ಜಗನ್ಮಾತೆ, ಕರಪಿಡಿದು ಪರಜನನಿ ಜೈ ಜಗನ್ಮಾತೆ, ಜೈ ಜಗನ್ಮಾತೆ, ಜೈ ಜಗನ್ಮಾತೆ. ಅಮ್ಮ ಶಾಂಭವಿ, ಮಾಡು. ಹರಿಹರ ಬ್ರಹ್ಮಾದಿಸುತ್ತರೆ ತಾಯಿ, ಇದೇನು ಮತ್ತೆ ಈ ರೀತಿ ಬಹು ಘೋರ ತಪಸ್ಸಿನಿಂದ ಧ್ಯಾನಿಸುತ್ತಾ ಬಂದಿರಿ? ಏಕೆ ಕರುಣಾಂತರಂಗ ಪೂರಿತೆ ಎಂದು ಶ್ರುತಿ ಶಾಸ್ತ್ರ ಪುರಾಣಗಳು ನನ್ನನ್ನು ಹೊಗಳುತ್ತಿದ್ದರು. ನಿಮ್ಮ ಮೊರೆಯು ನನಗೆ ಕೇಳಿಸಲಿಲ್ಲ.
ಏಕೆ, ಏನಾಯಿತೆಂಬುದನ್ನು ಹೇಳಿ, ಎಲ್ಲರೂ ಹೇಳಿ. ಜಗಜ್ಜನನಿ ಶಾಂಭವಿ ಸರ್ವೇಶ್ವರಿ ಸಪ್ತ ಕಾಂಚನ ಭೂಷಣಿ ಭೀಷಣಾಕಾರಿ ಜ್ಯೋತಿಪೂರ್ಣಳೆ ಸಜ್ಜನರ ಭಯವನ್ನು ಹೋಗಲಾಡಿಸುವ ಮಹಾಮಾತೆ ನಿರ್ಮಲವಾದ ಪರಬ್ರಹ್ಮಳೇ ಶಂಕರಿಯೇ ನಮೋ ನಮಃ. ತಾಯೇ, ಅಂದು ಆ ಮಹಿಷಾಸುರನಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿದೆ. ಆದರೆ ಈಗ ಅತಿ ಪಾತಕಿಗಳು ಕಠೋರರು ಆದ ಶುಂಭ ನಿಶುಂಭರೆಂಬ ರಕ್ಕಸರು ಉದಿಸಿ ದೇವ ಪದವಿಗಳನ್ನೆಲ್ಲ ಧ್ವಂಸ ಮಾಡಿ ಇಂದ್ರಾದಿಗಳನ್ನು ದೇವಲೋಕಗಳಿಂದ ಹೊಡೆದೋಡಿಸಿದ್ದಾರೆ. ಬ್ರಹ್ಮಲೋಕಕ್ಕೆ ಹೋಗಿ ಈ ಬ್ರಹ್ಮದೇವನನ್ನು ತಮ್ಮ ಆಜ್ಞೆಯಲ್ಲಿಟ್ಟುಕೊಂಡಿದ್ದಾರೆ ಮತ್ತು ವೈಕುಂಠಕ್ಕೆ ನುಗ್ಗಿ ಈ ಮಹಾವಿಷ್ಣುವನ್ನು ಯುದ್ಧಕ್ಕೆ ಕರೆದು ಪಲಾಯನಗೊಳಿಸಿದ್ದಾರೆ. ತಾಯಿ, ಅವರಿಂದ ಸರ್ವ ಸೃಷ್ಟಿ ಸ್ಥಿತಿ ಲಯಗಳು ಅಸ್ತವ್ಯಸ್ತಗೊಂಡು ಕಡೆಗೆ ಈ ದೇವಾಸುರರೆಲ್ಲ ನಿನ್ನಲ್ಲಿ ಮೊರೆ ಬಂದೆವು ತಾಯಿ. ತಾಯಿ, ಆ ದೈತ್ಯನಾದ ಶುಂಭಾಸುರನ ಎದುರಿನಲ್ಲಿ ಕಾದಲು ನನ್ನಿಂದಾಗದು. ಅಂತಹ ಭಯಂಕರ ರಕ್ಕಸನನ್ನು ನಾನು ಎಲ್ಲಿಯೂ ಕಾಣೆನು ತಾಯಿ. ಶುಂಭನೆಂಬವನೇ ಅರಸ, ಅವನ ಸೋದರ ನಿಶುಂಭನೆಂಬವರು ಅವರು ವಿಶಾಖ ದ್ವೀಪದಲ್ಲಿ ರಾಜಭಾರ ಮಾಡುತ್ತಿದ್ದಾರೆ. ಅವರನ್ನು ಒದಿಸಿ ಈ ದೇವಸಮವನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಮಾತಾ, ಆ ದುಷ್ಟರು ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಸೃಷ್ಟಿ ಕಾರ್ಯವು ತನ್ನಂತೆ ನಡೆಯಬೇಕೆಂದು ಹಾಗೂ ಈ ಬ್ರಹ್ಮಲೋಕವನ್ನೇ ಬಿಡಬೇಕೆಂದು ಬೆದರಿಸಿದರು ತಾಯಿ. ಇದರಿಂದ ಬಲು ನೊಂದು ಕಡೆಗೆ ನಿನ್ನಲ್ಲಿ ಧ್ಯಾನಸಕ್ತರಾದವು ತಾಯಿ. ತಾಯಿ ಮಹಾದೇವಿ, ಮಾತೃ ಸ್ವರೂಪಳೆ, ನಮ್ಮನ್ನೆಲ್ಲ ರಕ್ಷಿಸಿ ಆ ದುಷ್ಟರನ್ನು ಶಿಕ್ಷಿಸು ಮಾತಾ. ಲೋಕಮಾತೆ, ಸರ್ವ ಜಗದ್ರಕ್ಷಕಳೆ, ಮಾತೃ ಸ್ವರೂಪಳೆ, ಮಧುಕೈಟ ಬಾರಿಯೇ ಮಹಿಷಾರಿಯೇ, ಸಾಕಾರ ನಿರಾಕಾರಳೆ, ಆಗಮ ನಿಗಮ ಸಂಚಾರಿಯೇ ಶಿವರೂಪೇ ನಮೋ ನಮಃ. ಮಾತೆ, ಸರ್ವ ಸೃಷ್ಟಿ ಸ್ಥಿತಿ ಲಯಗಳು ಆ ಶುಂಭ ನಿಶುಂಭರಿಂದ ಹಲ್ಲೋಲ ಕಲ್ಲೋಲವಾಗಿವೆ. ಇಂದ್ರೋಪೇಂದ್ರರೇ ಅವರು, ಯಜ್ಞ ಯಾಗಾದಿಗಳು ಅವರವು. ಮಳೆ ಗಾಳಿ ಗುಡುಗು ಸಿಡಿಲಾಗಿ ಸೂರ್ಯ ಚಂದ್ರರೇ ತಾವಾಗಿ ಮೆರೆಯುತ್ತಿದ್ದಾರೆ. ತಾಯೇ, ಅವರ ಹಾವಳಿಗೆ ದೇವಲೋಕಗಳೇ ತಲ್ಲಣಗೊಂಡಿವೆ. ಈಗ ಆ ಶುಂಭ ನಿಶುಂಭರನ್ನು ಸಂಹರಿಸಿ ಈ ಸುರವರರನ್ನು ಕಾಪಾಡುವ ಭಾರ ನಿನ್ನದು ತಾಯೇ, ನಿನ್ನದು. ಹರಿಹರ ಬ್ರಹ್ಮೋದಿಸುತ್ತಾರೆ, ಹೆದರಬೇಡಿ. ನನ್ನ ಕೋಪಾಗ್ನಿಗೆ ಬ್ರಹ್ಮಾಂಡ ಬಾಂಡಗಳೇ ಸಿಡಿದೊಡೆದು ಬಡಿದು ಬೆಂಡಾಗುವಂತೆ ಆ ರಕ್ಕಸರೆಂಬ ಗೂಬೆಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ರುಂಡ ಮಾಲಿನಿಯಾಗಿ ಮುಂಡಗಳ ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತವ ಹಿಂಡಿ ಕಂಡಲೆ ಕುಂಡ ದಾನವರ ಸೈನ್ಯವನ್ನು ಸದೆಬಡಿದು ಗಂಡ ಪ್ರಚಂಡ ರೆನಿಪ ಶುಂಭ ನಿಶುಂಭರ ರುಂಡ ಕಂಡವನ್ನು ತುಂಡು ತುಂಡು ಮಾಡಿ ಬಂಡರ ದಂಡನ್ನು ರಕ್ತದ ಓಂಡಿನಲ್ಲಿ ಮುಳುಗಿಸುವೆ. ಪ್ರಚಂಡಿಯಾಗಿ ರಾಕ್ಷಸರ ಹಿಂಡನ್ನು ಕೆಂಗಣ್ಣಿನಿಂದ ಗ್ರಹಿಸಿ ಇರಿದು ಹಿಂಡು ಬಿಡುವೆನು. ನೀವೆಲ್ಲ ನೀವು ಖಿನ್ನರಾಗಬೇಡಿ. ನೀವೆಲ್ಲ ಈ ಹಿಮಾಚಲದ ಹಿಂದೆ ಮರೆಯಾಗಿ ನಿಲ್ಲಿರಿ.
ನಾನು ಸುಂದರ ಮೋಹಿನಿಯಾಗಿ ಮಾನಸ ಸರೋವರದ ದಡದ ಕಾನನದಲ್ಲಿ ಸಂಚರಿಸುವೆನು. ನಾರದ, ತಾಯೇ, ನೀನು ಹೋಗಿ ಆ ವಿಶಾಖ ದ್ವೀಪಕ್ಕೆ ಆ ಪಾತಕಿಗಳಿಗೆ ಈ ವಿಷಯವನ್ನು ತಿಳಿಸಿ ಅವರು ಮೋಹಗೊಂಡು ಇಲ್ಲಿಗೆ ಬರುವಂತೆ ಮಾಡು. ಆಜ್ಞೆ ಮುಂದಿನ ಮಾತಾ. ಕಾರ್ಯವು ನನಗಿರಲಿ. ಹರಿಹರ ಬ್ರಹ್ಮಾದಿಸುತ್ತರೆ, ನೀವೆಲ್ಲ ಈ ಹಿಮಾಚಲದ ಹಿಂದೆ ಮರೆಯಾಗಿ ನಿಲ್ಲಿ. ಆಜ್ಞೆ ಮಾತಾ. ಯುಗ ಯುಗದ ಭಿತ್ತಿಯಲೇ ಸೃಷ್ಟಿ ಉತ್ಪತ್ತಿ ಅವನ ಚಿತ್ರವಂ ಕೆತ್ತಿ ಸಕಲ ಚರಾಚರ ದೇವ ದೈತ್ಯ ಮುನಿಗಣಂಗಳಂ ಸೃಜಿಸಿ ನಶಿಸುವ ಕಲಾವತಿ ನಾನಾಗಿ ತೋರ್ಪೆ ಜಗದೀ. ದಾನವೇಂದ್ರ, ಈ ಚಂಡಮುಂಡರಿಗೆ ಆಜ್ಞೆ ಇಟ್ಟರೆ ಈ ಕ್ಷಣಾರ್ಧದಲ್ಲಿ ಆ ಹಿಮಾಲಯ ಪರ್ವತಕ್ಕೆ ಹೋಗಿ ಅವಳನ್ನು ಕರೆದುಕೊಂಡು ಬರ್ತೇನೆ. ಸರ್ವ ದೇವಾನು ದೇವತೆಗಳಿಗೆ ನೀನೇ ಅರಸನಂದ ಮೇಲೆ ಆ ಸ್ತ್ರೀಗಳನ್ನು ನಿನ್ನವಳಾಗಲೇಬೇಕು. ಕೊಡು ನಮಗಪ್ಪಣೆಯನ್ನು.
ಕರೆದು ತಂದು ಅಡಿಯಲ್ಲಿ ಈ ಧೂಮ್ರವರ್ಣ ಭೂಷಿತರಾದ ಈ ಧೂಮ್ರಾಕ್ಷಕರಿಗೆ ಅಪ್ಪನ ಇಟ್ಟರೆ ಈ ಕ್ಷಣದಲ್ಲಿ ಹೋಗಿ ಆ ಮದನಾರಿಯನ್ನು ರಥದಲ್ಲಿ ಕೂರಿಸಿಕೊಂಡು ಬರುತ್ತೇನೆ. ಬಾರದಿದ್ದರೆ ನನ್ನ ಬಾಣ ಪಾಶಗಳಿಂದ ಬಂಧಿಸಿ ತರುತ್ತೇನೆ. ಕೊಡು ನನಗೆ ಆಜ್ಞೆಯನ್ನು. ಗುಡಿಗುಡಿಸಿದೆ ಒಂದರ ತಡ ಬಿಡದೆ ನಾಪೋಗೆ. ಗುಡಿಗುಡಿಸಿದೆ ಒಂದರ ತಡ ಬಿಡದೆ ನಾಪು. ಕೈತದಲ್ಲಿ ಪಿಂತನೆ ಕೊಡುತ್ತಾರಂತ. ಕೈತದಲ್ಲಿ ಪಿಂತನೆ ಕೊಡುತ್ತಾರೆ. ಬಲೆ 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 ಗಂಡದೂತರ ಬಿಡಿದು ಗುಂಡವನ್ನು ತಂದಾಡಿ. ಗಂಡದೂತರ ಬಿಡಿದು ಗುಂಡವನ್ನು ಗಂಡುಗಳೇ ಅಂತಲೇ ಬ್ರಹ್ಮಾಂಡದ ಬೆಲೆ. ಗಂಡುಗಳೇ ಅಂತಲ ಬ್ರಹ್ಮಾಂಡದ ಗುಡಿಗುಡಿಸಿದ್ದೆ ಗುಡಿಗುಡಿಸಿದೆ ಒಂದರ ತಡ ಬಿಡದೆ ನಾಪು. ತ್ವರಿತದಲ್ಲಿ ಬಿಡಿತರುವೆ ಕೊಡುತ್ತಾರಂತ. ತ್ವರಿತದಲ್ಲಿ ಬಿಡಿತರುವೆ ಕೊಡುತ್ತಾರಂತ. ಗಂಡದೂತರ ಬಿಡಿದು ಗುಂಡವನ್ನು ತಂದಾಡಿ. ಗಂಡದೂತರ ಬಿಡಿದು ಗುಂಡವನ್ನು ತಂದು ಗಂಡುಗಳೇ ಅಂತಲ ಬ್ರಹ್ಮಾಂಡದ ಬೆಲೆ. ಗುಡಿಗುಡಿಸಿದೆ ಒಂದರ ಬಿಡದೆ ನಾಪೋಗೆ. ಗುಡಿಗುಡಿಸಿದೆ ಒಂದರ ಬಿಡದೆ ನಾಪು. ತ್ವರಿತದಲ್ಲಿ ಬಿಡಿತರುವೆ ಕೊಡುತ್ತಾರಂತ. ತ್ವರಿತದಲ್ಲಿ ಬಿಡಿತರುವೆ ಕೊಡುತ್ತಾರಂತ. ತ್ವರಿತದಲ್ಲಿ ಬಿಡಿತರುವೆ ಕೊಡುತ್ತಾರಂತ. ಶಭಾಷ್ ವೀರರೇ, ಶಭಾಷ್! ನಿಮ್ಮಂತ ಮಹಾ ಪೌರುಷಶಾಲಿಗಳ ಸಹಾಯವನ್ನು ಪಡೆದ ನಾನೇ ಧನ್ಯ. ಆದರೆ ಈ ಅಲ್ಪ ಕಾರ್ಯಕ್ಕೆ ನೀವೇನು ಹೋಗಬೇಕು? ನನ್ನ ನೆಚ್ಚಿನ ದೂತನಾದ ಸುಗ್ರೀವಾಸುರನನ್ನು ಕಳಿಸಿಕೊಟ್ಟರೆ ಕ್ಷಣೋದ್ಧದಲ್ಲಿ ಕರೆದುಕೊಂಡು ಬರುತ್ತಾನೆ. ದೂತನಾದ ಸುಗ್ರೀವಾಸುರನೇ, ಮಹಾಪ್ರಭು, ಈ ದಿನ ನೀನು ಹಿಮಾಲಯಕ್ಕೆ ಹೋಗಿ ಹೌ ಸುಂದರಿಯನ್ನು ಕಂಡು ಕರೆತರಬೇಕು. ಬಾರದಿದ್ದರೆ ಹೇಳು, ಸರ್ವವು ನಿನಗೆ ಸೇರುತ್ತದೆ ಎಂದು ಹೇಳು. ವೀರ ತ್ರೈಲೋಕ ಶೂರ ಈ ಶುಂಭನನ್ನು ಕೈ ಹಿಡಿ ಎಂದು ಹೇಳು. ಕೇಳದಿದ್ದರೆ ಬಗೆ ಬಗೆಯ ಯುಕ್ತಿಯಿಂದ ಹೇಳಿ ಹೇಗಾದರೂ ಮಾಡಿ ಅವಳನ್ನು ಇಲ್ಲಿಗೆ ಕರೆ ತರಲೇಬೇಕು. ಮಹದಾಜ್ಞೆ ಮಹಾಪ್ರಭು. ನಾನು ಈಗಲೇ ಹಿಮಾಚಲಕ್ಕೆ ಹೋಗಿ ಆ ಸ್ತ್ರೀಗಳನ್ನು ಕರೆತಂಡು ಬರುತ್ತೇನೆ. ನನ್ನನ್ನು ಆಶೀರ್ವದಿಸಿರಿ. ಸುದಿನ ಒದಗಿತ್ತು ಫಲ, ನೋಡನಿಗೆ ಸುದಿನ ಒದಗಿತ್ತು ಫಲ. ಸುದಿನ ಒದಗಿತ್ತು ಫಲ, ನೋಡನಿಗೆ ಸುದಿನ ಒದಗಿತ್ತು ಫಲ. ಕಡೆಗೆ ನಾರಿಯೋ ಬೆಳಿಗ್ಗೆ ಸಿಕ್ಕುವಳ. ಕಡೆಗೆ ನಾರಿ ಬಿಡಿತು ನಾರಿಯ ಬಡತಳಿ ಬಳಿ ಬಡಿಗಳು ಬಂದು ಪುಡಿ ಪುಡಿ ಗಟ್ಟೆ. ಅಡಿಗಳು ಗಟ್ಟೆ ಪುಡಿ ಪುಡಿ ಗಟ್ಟೆ ಗುಂಡ ಮುಂಡಗಳು ಬಿಡಿದು ತರುವೆ. ಗುಂಡ ಮುಂಡಗಳು ಬಿಡಿದು ತರುವೆ. ಸುದಿನ ಒದಗಿತ್ತು ಫಲ, ನೋಡನಿಗೆ ಸುದಿನ ಒದಗಿತ್ತು ಫಲ. ಕಡೆಗೆ ನಾರಿಯೋ ಬೆಳಿಗ್ಗೆ ಸಿಕ್ಕುವಳ. ಕಡೆಗೆ ನಾರಿಯೋ ಬೆಳಿಗ್ಗೆ ಸಿಕ್ಕುವಳ. ಬಿಡಿದು ಬಂದಳ ಒಳತುಡಿ ಒಳಗೆ. ಬಿಡಿದು ನಾರಿಯ ಒಳತುಡಿ ಒಳಗೆ ಅಡಿಯಲು ಗಟ್ಟಿ ಪುಡಿ ಪುಡಿ ಗಟ್ಟೆ. ಅಡಿಗಳು ಗಟ್ಟಿ ಪುಡಿ ಪುಡಿ ಗಟ್ಟೆ ಗುಂಡ ಮುಂಡಗಳು ಬಿಡಿದು ತರುವೆ. ಗುಂಡ ಮುಂಡ
ನಿನಗೆ ಶುಭವಾಗಲಿ. ದಾನವೇಂದ್ರ, ನಾನಿನ್ನು ಹೊರಡಬಹುದೇ? ಹೋಗಿ ಬನ್ನಿ ಪೂಜ್ಯರೇ. ಆದರೆ ನೀವು ಆಗಾಗ ನಮ್ಮ ಅರಮನೆಗೆ ಬರುತ್ತಿರಬೇಕು. ಓಹೋ, ಅಗತ್ಯವಾಗಿ ಬರುತ್ತೇನೆ.